Hello everyone, welcome to another session of this linear programming KCET. In this session, we will be dealing with previous year's questions from 2015 to 2020. So let's begin. So here is 2020 question. The feasible region of an LPP is shown in the figure. ಇಲ್ಲಿ ಒಂದು feasible region ಅನ್ನು ಕೊಟ್ಟಿದ್ದಾರೆ. If z equals to 11x plus 7y, then the maximum value of z occurs at ಯಾವ ಪಾಯಿಂಟ್ ಅಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ z occurs ಅಂತ ಕೇಳಿದ್ದಾರೆ. ನಮಗೆ ಗೊತ್ತಿದೆ the maximum value or minimum value of z occurs at corner points if it is bounded region. So ಇದು bounded ಇರೋದ್ರಿಂದ the maximum value will be at these 2 points, 3 points. ಇವು ಶಾರ್ಪ್ ಕಾರ್ನರ್ಸ್. ಸೊ ಈ ಕೋಆರ್ಡಿನೇಟ್ಸ್ ನಿಮಗೆ ಗೊತ್ತಾಗಬೇಕು, ಆವಾಗಲೇ ನೀವು ಮ್ಯಾಕ್ಸಿಮಮ್ ವ್ಯಾಲ್ಯೂ ಅನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಈ ಕೋಆರ್ಡಿನೇಟ್ಸ್ ಅನ್ನ ಹೇಗೆ ಫೈಂಡ್ ಔಟ್ ಮಾಡಬೇಕು ಅನ್ನೋ ಪ್ರಶ್ನೆ. ಸೊ ಈ ಪಾಯಿಂಟ್ಸ್ ಯಾವುದು ಅನ್ನೋದನ್ನ ಮೊದಲು ಫೈಂಡ್ ಔಟ್ ಮಾಡೋಣ. ಓಕೆ, ಸೊ ನೋಡಿ, ಈಗ ಈ ಮೊದಲನೇ ಈಕ್ವೇಶನ್ ಅನ್ನು ಗಮನಿಸಿ. x ಪ್ಲಸ್ ವೈ ಈಕ್ವಲ್ ಟು 5. ಅದನ್ನು ಇಂಟರ್ಸೆಪ್ಟ್ ಅಲ್ಲಿ ಬರೆದ್ರೆ ನೀವು x ಬೈ 5 ಪ್ಲಸ್ y ಬೈ 5 ಈಕ್ವಲ್ಸ್ ಟು 1 ಆಗುತ್ತೆ. ಸೊ ಅದಕ್ಕೆ ನಿಮಗೆ ಈ ಕೋಆರ್ಡಿನೇಟ್ ಸಿಕ್ಬಿಡುತ್ತೆ. ಇಟ್ ಈಸ್ 5,0, ಆಮೇಲೆ ಇದು 0,5 ಅಂತ ಹೇಳ್ಬೋದು. ದಿಸ್ ಇಸ್ ಪಾಯಿಂಟ್ 5,0 ಅಂಡ್ ದಿಸ್ ಈಸ್ 0,5 ಅಂತ. ಅದೇ ತರ ಈ ಈಕ್ವೇಶನ್ ಅನ್ನು ಗಮನಿಸಿ. ಇದು x ಪ್ಲಸ್ 3y ಈಕ್ವಲ್ಸ್ ಟು 9 ಇದೆ. ಇದನ್ನ ಇಂಟರ್ಸೆಪ್ಟ್ ಫಾರ್ಮ್ ಅಲ್ಲಿ ಬರೀರಿ. x ಪ್ಲಸ್ 3y ಈಕ್ವಲ್ಸ್ ಟು 9, 9 ಇಂದ ಡಿವೈಡ್ ಮಾಡಿದ್ರೆ x ಬೈ 9, ಇದು y ಬೈ 3 ಈಕ್ವಲ್ಸ್ ಟು 1 ಆಗುತ್ತೆ. ಯಾಕಂದ್ರೆ ಇಲ್ಲಿ 9 ಇಂದ ಡಿವೈಡ್ ಮಾಡಿದ್ರೆ 3 3s ಆಗುತ್ತೆ. ಇದನ್ನ ನೋಡಿಕೊಂಡು ಈ ಪಾಯಿಂಟ್ಸ್ ಅನ್ನ ಬರಿಬೇಕು. ಈ ಪಾಯಿಂಟ್ ಏನದು 9,0 ಇದಾಗುತ್ತೆ, ಇದು 0,3 ಆಗುತ್ತೆ. ಇವಾಗ ಈ ಎರಡು ಪಾಯಿಂಟ್ಸ್ ಗೊತ್ತಾಯ್ತು. ನಿಮ್ಗೆ ಇಲ್ಲಿದೆ 0,5 ಮತ್ತೆ 0,3 ಅನ್ನೋದು ಇಲ್ವೇ ಇಲ್ಲ. ಓಕೆ, ಇವಾಗ ಈ ಪಾಯಿಂಟ್ ಅನ್ನು ಗೊತ್ತಾಗಬೇಕು ನಿಮ್ಗೆ. ಓಕೆ, ಸೊ ಆವಾಗಲೇ ನೀವು ಫೈಂಡ್ ಔಟ್ ಮಾಡ್ಲಿಕ್ಕೆ ಸಾಧ್ಯ. ಎಸ್, ಇವಾಗ ಈ ಪಾಯಿಂಟ್ ಅನ್ನು ಹೇಗೆ ಫೈಂಡ್ ಔಟ್ ಮಾಡ್ಬೇಕಂದ್ರೆ, ದಿಸ್ ಈಸ್ ನಥಿಂಗ್ ಬಟ್ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಆಫ್ ದೀಸ್ ಟು ಲೈನ್ಸ್. ಈ ಎರಡು ಲೈನ್ಗಳ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಇದಾಗಿರೋದ್ರಿಂದ ಈ ಎರಡು ಈಕ್ವೇಶನ್ ನೀವು ಸಾಲ್ವ್ ಮಾಡಬೇಕಾಗುತ್ತೆ. ಆವಾಗಲೇ ಈ ಪಾಯಿಂಟ್ ಸಿಗುತ್ತೆ. ಯಾಕಂದ್ರೆ ನಿಮಗೆ ಗ್ರಾಫ್ ಕೊಟ್ಟಿಲ್ಲ. ಇಲ್ಲಿ ಗ್ರಾಫ್ ಕೊಟ್ಟಿದ್ರೆ ಇಲ್ಲಿ ಪರ್ಪೆಂಡಿಕ್ಯುಲರ್ಸ್ ಅನ್ನ ಡ್ರಾ ಮಾಡಿ ಈ ಪಾಯಿಂಟ್ ಅನ್ನು ಹೇಳ್ಬೋದಿತ್ತು. ಓಕೆ, ಇವಾಗ ನೋಡಿ ಈ ಪಾಯಿಂಟ್ ಯಾವುದು ಅನ್ನೋದನ್ನ ಮೊದಲು ಫೈಂಡ್ ಔಟ್ ಮಾಡೋಣ. ಸೊ ಕನ್ಸಿಡರ್ ದೀಸ್ ಟು ಲೈನ್ಸ್. x ಪ್ಲಸ್ 3y ಈಕ್ವಲ್ಸ್ ಟು 9 ಮತ್ತೆ x ಪ್ಲಸ್ y ಈಕ್ವಲ್ ಟು 5. ಇವೆರಡನ್ನ ಸಬ್ಟ್ರಾಕ್ಟ್ ಮಾಡಿದ್ರೆ ಸೈನ್ ಚೇಂಜ್ ಮಾಡಿ. ಸೊ ಈಗ ಏನಾಗುತ್ತೆ, x ಕ್ಯಾನ್ಸಲ್ ಆಗುತ್ತೆ. ಸೊ ನಿಮಗೆ ಉಳಿಯೋದು ಏನಾಗುತ್ತೆ, 3y ಮೈನಸ್ y ಅಂದ್ರೆ 2y ಆಗುತ್ತೆ, 9 ಮೈನಸ್ 5 ಅಂದ್ರೆ 4 ಆಗುತ್ತೆ. ಇದರಿಂದ y ಸಾಲ್ವ್ ಮಾಡಿದ್ರೆ y ಈಕ್ವಲ್ ಟು 2 ಬರುತ್ತೆ. ಸೊ ಇದನ್ನ ಈ ಒಂದು ಈಕ್ವೇಶನ್ ಅಲ್ಲಿ ಹಾಕಿ, ಇದರಲ್ಲಿ ಹಾಕಿದ್ರೆ ನಿಮಗೆ ಯು ವಿಲ್ ಗೆಟ್ x ಈಕ್ವಲ್ಸ್ ಟು 3 ಅಂತ. ಓಕೆ, ನೋಡಿ ಇಲ್ಲಿ x ಅಂದ್ರೆ ಏನಾಗುತ್ತೆ, 5 ಮೈನಸ್ y ಆಗುತ್ತೆ. y ಅನ್ನ 2 ಹಾಕಿದ್ರೆ 5 ಮೈನಸ್ 2 ಅಂದ್ರೆ 3 ಆಗುತ್ತೆ. ಸೊ ಇವಾಗ ಈ ಪಾಯಿಂಟ್ ಗೊತ್ತಾಯ್ತು ನಿಮ್ಗೆ, ಯಾವ್ದದು, ಇಟ್ ಈಸ್ 3,2. x is 3, y is 2. ಸೊ ಇವಾಗ ಈ ಎಲ್ಲಾ ಕಾರ್ನರ್ ಪಾಯಿಂಟ್ಸ್ ಗೊತ್ತಾಯ್ತು ಈಗ. ಸೊ ಇಲ್ಲಿ ಇರೋದು ಯಾವ್ದಿದೆ, 0,5 ಒಂದಿದೆ ಮತ್ತು 3,2 ಇದೆ. ಸೊ ಇವೆರಡನ್ನ ನೀವು ಇದರಲ್ಲಿ ಹಾಕಿದ್ರೆ ಯಾವುದು ಕೊಡುತ್ತೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಂತ ನೋಡಿ. ಓಕೆ, ಸೊ ಕನ್ಸಿಡರ್ ದಿಸ್. ಕಾರ್ನರ್ ಪಾಯಿಂಟ್ಸ್ ಅನ್ನು ತಗೊಂಡಿದ್ದೀನಿ 0,5, ನಾನು ಅಷ್ಟು ತಗೊಂಡಿದ್ದೀನಿ. ನೀವು ತಗೊಳ್ಬೇಕಾಗಿರೋದು 2 ತಗೊಂಡ್ರೆ ಸಾಕು. ಓಕೆ, ಸೊ ಇಲ್ಲಿ ನೋಡಿ, ಈಗ ಅಟ್ 0,5 ಇದು 35 ಬಂದಿದೆ ಇದರಲ್ಲಿ ಹಾಕಿದ್ರೆ. ಅಟ್ 0,3 ಅದೇನು ಬೇಕಾಗಿಲ್ಲ, ಅದನ್ನ ನಾನು ಮಾಡಿದ್ದೀನಿ, 21 ಬಂದಿದೆ. 3,2 ನಲ್ಲಿ 47 ಬಂದಿದೆ ಈ z ಅಲ್ಲಿ ಹಾಕಿದ್ರೆ. ಸೊ ದಿಸ್ ಈಸ್ ದಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಟ್ 3,2. ಸೊ ಆಪ್ಷನ್ ಈಸ್ ಡಿ ಅಂತ. ಎಸ್, ಬೇಸಿಕ್ ಕಾನ್ಸೆಪ್ಟ್ಸ್ ಇದ್ರೆ ನೀವು ಪಟ ಅಂತ ಮಾಡಬಹುದು. ಓಕೆ, ಸೊ ಲೆಟ್ಸ್ ಹ್ಯಾವ್ ನೆಕ್ಸ್ಟ್ ಕ್ವಶನ್. 2020 ನಲ್ಲಿ ಕೇಳಿದ್ದಾರೆ, ದ ಕಾರ್ನರ್ ಪಾಯಿಂಟ್ಸ್ ಆಫ್ ದ ಫೀಸಿಬಲ್ ರೀಜನ್ ಡಿಟರ್ಮೈನ್ಡ್ ಬೈ ದ ಸಿಸ್ಟಮ್ ಆಫ್ ಲೀನಿಯರ್ ಕನ್ಸ್ಟ್ರೇಂಟ್ಸ್ ಆರ್ 0, 3, 1, 1 ಅಂಡ್ 3, 0. ಇದರ ಅರ್ಥ ನೋಡಿ, ಕಾರ್ನರ್ ಪಾಯಿಂಟ್ಸ್ ಒಂದು ಫೀಸಿಬಲ್ ರೀಜನ್ ಇದೆ, ಅದರ ಕಾರ್ನರ್ ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಯಾವ್ಯಾವುದು ಕಾರ್ನರ್ ಪಾಯಿಂಟ್ಸ್, 3 ಪಾಯಿಂಟ್ಸ್ ಇದೆ, 0, 3, 1, 1 ಅಂಡ್ 3,0. ದೀಸ್ ಆರ್ ದಿ ಕಾರ್ನರ್ ಪಾಯಿಂಟ್ಸ್ ಆಫ್ ದಿ ಫೀಸಿಬಲ್ ರೀಜನ್. ಆಮೇಲೆ ಒಂದು ಆಬ್ಜೆಕ್ಟಿವ್ ಫಂಕ್ಷನ್ ಕೊಟ್ಟಿದ್ದಾರೆ. ಲೆಟ್ z ಈಕ್ವಲ್ಸ್ ಟು px ಪ್ಲಸ್ qy
ವೇರ್ ಪಿ ಅಂಡ್ ಕ್ಯೂ ಆರ್ ಗ್ರೇಟರ್ ಆನ್ 0. ನಿಮಗೆ ಕೇಳಿದರೆ ಕಂಡೀಷನ್ ಆನ್ ಪಿ ಅಂಡ್ ಕ್ಯೂ so that the minimum value of z occurs at 3 0 and 1 1 is 4 ಆಪ್ಷನ್ ಕೊಟ್ಟಿದ್ದಾರೆ ಇಲ್ಲಿ. ಓಕೆ, ನೋಡಿ ಇಲ್ಲಿ ಕ್ವಶನ್ ಅರ್ಥ ಮಾಡ್ಕೊಳ್ಳಿ. ಏನ್ ಹೇಳ್ತಾರೆ, ಮಿನಿಮಮ್ ಆಫ್ z occurs at 2 ಪಾಯಿಂಟ್ಸ್ 3 0 ಮತ್ತು 1 1 ಅಲ್ಲಿ. z ಗೆ ಮಿನಿಮಮ್ ವ್ಯಾಲ್ಯೂ ಅನ್ನೋದು 2 ಪಾಯಿಂಟ್ ಅಲ್ಲಿ ಆಕರ್ ಆಗ್ತಾ ಇದೆ, 3 0 ಮತ್ತು 1 1. ಹಾಗಾದ್ರೆ p ಮತ್ತು q ಗಳ ನಡುವಿನ ಸಂಬಂಧ ಏನು ಕೇಳಿದ್ದಾರೆ. ಓಕೆ, ಕಂಡೀಷನ್ ಆನ್ ಪಿ ಅಂಡ್ ಕ್ಯೂ. ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ. ಮಿನಿಮಮ್ ಆಫ್ z occurs at 3 0 and 1 1. ಓಕೆ, ಸೊ ಈ ಕಂಡೀಷನ್ ಅನ್ನ ಬಳಸಿಕೊಂಡು ಇದನ್ನ ಸಾಲ್ವ್ ಮಾಡು. ವೆರಿ ಈಸಿ. ಪ್ರಶ್ನೆ ಸ್ವಲ್ಪ ದೊಡ್ಡದು ಕಾಣುತ್ತೆ, ಬಟ್ ತುಂಬಾನೇ ಸುಲಭವಾಗಿ ಮಾಡಬಹುದು. ಅವ್ರು ಏನ್ ಹೇಳ್ತಾರೆ ನೋಡಿ, ಮಿನಿಮಮ್ ಆಫ್ z occurs at 3 0 1 1. ಹಾಗಂದಾಗ ಮಿನಿಮಮ್ ಆಫ್ z at 3 0 is equals to minimum of z at 1 1. ಸೊ z ಅಂದ್ರೆ ಏನಿದೆ, px plus qy ಇದೆ, ಅದರಲ್ಲಿ ಏನಾಕಿ 3 0 ಹಾಕಿ. z ಅಂದ್ರೆ px plus qy, ಇದು px plus qy, ಇದರಲ್ಲಿ 3 0, ಇದರಲ್ಲಿ 1 1 ಹಾಕಿ. ಸೊ ಇದರಲ್ಲಿ 3 ಹಾಕಿದ್ರೆ, x ಅನ್ನ 3 ಹಾಕಿದ್ರೆ 3p, y ಅನ್ನ 0 ಹಾಕಿದ್ರೆ ಇದು 0 ಆಗುತ್ತೆ. ಸೊ ಅದಕ್ಕೆ 3p ಆಯ್ತು. ಇದರಲ್ಲಿ x ಅನ್ನು 1, y ಅನ್ನು 1 ಹಾಕಿದ್ರೆ p plus q ಆಗುತ್ತೆ. ಸೊ ಇದನ್ನ ಸಾಲ್ವ್ ಮಾಡಿದ್ರೆ ನಿಮಗೆ ಕಂಡೀಷನ್, ಈ p ಅನ್ನ ಈ ಕಡೆ ತಗೊಂಡ್ರೆ 3p minus p ಅಂದ್ರೆ 2p ಆಗುತ್ತೆ. ಸೊ 2p equals to q ಆಗುತ್ತೆ. ಸೊ p is q by 2. ಸೊ ಆಪ್ಷನ್ ಅನ್ನ ಚೆಕ್ ಮಾಡಿ. ದಿಸ್ ಇಸ್ ಕರೆಕ್ಟ್. ಓಕೆ, ಸೊ ದಿಸ್ ಇಸ್ ದಿ ರೈಟ್ ಆನ್ಸರ್. ಲೆಟ್ಸ್ ಮೂವ್ ಆನ್ ಟು ನೆಕ್ಸ್ಟ್ ಕ್ವಶನ್ ನಂಬರ್ 3, KCET 2019. The shaded region in the figure is the solution set of the inequalities. ನೋಡಿ, shaded region ಕೊಟ್ಟಿದ್ದಾರೆ, ಇದಕ್ಕೆ ನೀವು ಇನ್ಇಕ್ವಾಲಿಟೀಸ್ ಬರಿಬೇಕು. ನೀವು ಡಿಸ್ಕ್ರಿಪ್ಟಿವ್ ಅಲ್ಲಿ ಏನು ಓದ್ತೀರಾ, ಇನ್ಇಕ್ವಾಲಿಟೀಸ್ ಕೊಟ್ಟಾಗ ರೀಜನ್ ಅನ್ನ ಶೇಡ್ ಮಾಡೋದನ್ನ ಕಲಿತೀರಾ. ಬಟ್ ಇಲ್ಲಿ ರೀಜನ್ ಅನ್ನ ಕೊಟ್ಟಿದ್ದಾರೆ, ನೀವು ಅದಕ್ಕೆ ಇನ್ಇಕ್ವಾಲಿಟೀಸ್ ಅನ್ನ ಬರಿಬೇಕು. ಸೊ ಯಾರಿಗೆ ಜಾಮೆಟ್ರಿಕಲ್ ಕಾನ್ಸೆಪ್ಟ್ಸ್, ಬೇಸಿಕ್ ಕಾನ್ಸೆಪ್ಟ್ಸ್ ಕ್ಲಿಯರ್ ಇರುತ್ತೆ, ದೇ ಕ್ಯಾನ್ ಓನ್ಲಿ ಡೂ ದಿಸ್. ಎಸ್, ಸೊ ಈಗ ನಾನು ಎಲ್ಲ ಬೇಸಿಕ್ ಕಾನ್ಸೆಪ್ಟ್ಸ್ ಅನ್ನು ಹೇಳಿದ್ದೀನಿ. ಸ್ವಲ್ಪ ಆಲೋಚನೆ ಮಾಡಿ, ವಿಡಿಯೋನ ಪಾಸ್ ಮಾಡಿ, ನೀವೇ ಬರೀಲಿಕ್ಕೆ ಪ್ರಯತ್ನ ಪಡಿ. ನೋಡಿ, ಮೊದಲು ಈ ಇಕ್ವೇಶನ್ಸ್ ಅನ್ನ ಬರೆದ್ರೆ, ಓಕೆ, ನೋಡಿ ಏನಾಗುತ್ತೆ ಇದು, ಇಟ್ ಇಸ್ ಅ ಲೈನ್ ಪಾಸಿಂಗ್ ಥ್ರೂ 5 0 0 4 ಇರೋದ್ರಿಂದ ಇದರ ಈಕ್ವೇಶನ್ ಅನ್ನ ನಾವು ಬರಿಬಹುದು. ಏನಂತ ನೋಡಿ, ಕನ್ಸಿಡರ್ ದಿಸ್ ರೀಜನ್, ಇಟ್ ಇಸ್ ಪಾಸಿಂಗ್ ಥ್ರೂ 5 0 0 4 ಇರೋದ್ರಿಂದ ಇದರ ಈಕ್ವೇಶನ್ ಅನ್ನ ನಾವು ನೇರವಾಗಿ ಬರಬಹುದು. ಹಾಗೆ 4x plus 5y equals to 20 ಫಾರ್ ದಿಸ್ ಲೈನ್. ಅದೇ ತರ ಈ ಲೈನ್ ಇನ್ ಈಕ್ವೇಶನ್, ಇಟ್ ಪಾಸಸ್ ಥ್ರೂ 10 0 and 0 3. ಅದಕ್ಕೆ 3x plus 10y equals to 30 ಅಂತ ಈ ಲೈನ್ ಇನ್ ಈಕ್ವೇಶನ್ ಆಗುತ್ತೆ. ಈ ಲೈನ್ ಇಟ್ ಇಸ್ ಪ್ಯಾರಲಲ್ ಟು y ಆಕ್ಸಿಸ್ at x equal to 6. ಓಕೆ, ಸೊ ಅದಕ್ಕೆ ಈ ಲೈನ್ ಇನ್ ಈಕ್ವೇಶನ್ ಏನು, x equal to 6. ಇವಾಗ ಈ ರೀಜನ್, ಇದಕ್ಕೆ ನೀವು ಇನ್ಇಕ್ವಾಲಿಟೀಸ್ ಬರಿಬೇಕು. ಸೊ ಫಸ್ಟ್ ಕ್ವಾಡ್ರಂಟ್ ಅಲ್ಲಿ ಇರೋದ್ರಿಂದ x and y are greater than or equals to 0. ಆಮೇಲೆ ಇದು ಲೆಫ್ಟ್ ಸೈಡ್ ಇರೋದ್ರಿಂದ, ಲೆಫ್ಟ್ ಆಫ್ x equal to 6 ಇರೋದ್ರಿಂದ x must be less than or equals to 6. ಆನ್ ದ ಲೈನ್ ತಗೊಂಡ್ರೆ 6 ಇರುತ್ತೆ. ಓಕೆ, ಆಮೇಲೆ ಈ ಲೈನ್ನ ಅಥವಾ ಈ ಲೈನಿನ ಕೆಳಭಾಗದಲ್ಲಿ ಇರೋದ್ರಿಂದ ಲೆಸ್ ದ್ಯಾನ್ ಅಂತ ಬರ್ಕೊಳ್ಳಿ, 30, ಲೆಸ್ ದ್ಯಾನ್ ಇಕ್ವಲ್ಸ್ 30. ಈ ಲೈನಿನ ಮೇಲ್ಭಾಗದಲ್ಲಿ ಇರೋದ್ರಿಂದ ಗ್ರೇಟರ್ ದ್ಯಾನ್ ಇಕ್ವಲ್ಸ್ ಟು 4x plus 5y ಗ್ರೇಟರ್ ದ್ಯಾನ್ ಇಕ್ವಲ್ಸ್ ಟು 20. ಮತ್ತು ಪಾಸಿಟಿವ್ ಕ್ವಾಡ್ರಂಟ್, ದಟ್ ಇಸ್ ಫಸ್ಟ್ ಕ್ವಾಡ್ರಂಟ್ ಅಲ್ಲಿ ಇರೋದ್ರಿಂದ xy are ಗ್ರೇಟರ್ ದ್ಯಾನ್ ಇಕ್ವಲ್ಸ್ ಟು 0. ಸೊ ಈ ತರ ನೀವು ಇನ್ಇಕ್ವಾಲಿಟೀಸ್ ಅನ್ನು ಕನ್ಸ್ಟ್ರಕ್ಟ್ ಮಾಡಿಕೊಂಡು ನಿಮ್ಮ ಆಪ್ಷನ್ ಜೊತೆಗೆ ಹೋಲಿಸಿಕೊಳ್ಳಬೇಕು. ನಾನು ಆಪ್ಷನ್ಸ್ ಇಲ್ಲಿ ಕೊಟ್ಟಿಲ್ಲ. ಓಕೆ, so let's move on to next question. KCET 18. The feasible region of an LPP is shown in the figure. If z equal to 3x plus 9y, then minimum value of z occurs at. ನೋಡಿ, ಇಲ್ಲಿ ಪಾಯಿಂಟ್ಸ್ ಅನ್ನು ಕೊಟ್ಟಿದ್ದಾರೆ, ಜೊತೆಗೆ ಇಲ್ಲೊಂದು ಫೀಸಿಬಲ್ ರೀಜನ್ ಕೊಟ್ಟಿದ್ದಾರೆ. ಓಕೆ, ಅವರೆಲ್ಲ ರೆಡಿ ಕೊಟ್ಟಿದ್ದಾರೆ. ನಿಮಗೆ ಏನ್ ಫೈಂಡ್ ಔಟ್ ಮಾಡಬೇಕು, ಮಿನಿಮಮ್ ವ್ಯಾಲ್ಯೂ ಆಫ್ z occurs at which point.
ವೆರಿ ಸಿಂಪಲ್, ಏನು ಮಾಡಲೇಬೇಕಾಗಿಲ್ಲ, ನೀವು ಈಕ್ವೇಶನ್ ಬರೀಲೂ ಬೇಕಾಗಿಲ್ಲ. ಫಿಸಿಬಲ್ ರೀಜನ್ ಕೊಟ್ಟಿದ್ದಾರೆ, ಇದು ಬೌಂಡೆಡ್ ರೀಜನ್ ಇರೋದ್ರಿಂದ ಮಿನಿಮಮ್ ವ್ಯಾಲ್ಯೂ ಆರ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಕರ್ಸ್ ಅಟ್ ದಿ ಕಾರ್ನರ್ ಪಾಯಿಂಟ್ಸ್ ಇದೆ, ಅವರೇ ಎಲ್ಲ ಪಾಯಿಂಟ್ಸ್ ಕೊಟ್ಟಿರೋದ್ರಿಂದ ನೀವು ಈ ಅಷ್ಟು ಪಾಯಿಂಟ್ಸ್ ಅನ್ನ ಈ ಝೆಡ್ ಎಕ್ಸ್ಪ್ರೆಷನ್ ಅಲ್ಲಿ ಹಾಕಿ, ಅದರಲ್ಲಿ ಯಾವ್ದು ಮಿನಿಮಮ್ ಬರುತ್ತೆ ಅಂತ ನೋಡಿ. ಓಕೆ, ಸೊ ಹಿಯರ್ ಇಸ್ ದಟ್ ರೀಜನ್, ಕಾರ್ನರ್ ಪಾಯಿಂಟ್ಸ್ ನೋಡಿದ್ರೆ ಗೊತ್ತಾಗುತ್ತೆ ಇಲ್ಲಿ ಯಾವ್ಯಾವುದು 5 5. ಸೊ ಇದರಲ್ಲಿ 5 ಹಾಕಿ, 5 ಹಾಕಿದ್ರೆ x5 ಮತ್ತು y5 ಹಾಕಿದ್ರೆ 3 into 5 9 into 5 ಅಂದ್ರೆ 60 ಬರುತ್ತೆ. ಅದೇ ತರ ಈ 0,20 ಹಾಕಿ ನಿಮಗೆ 180 ಬರುತ್ತೆ. 15,15 ಹಾಕಿ ಅದು 180 ಬರುತ್ತೆ. ಈ 0,10 ಹಾಕಿದ್ರೆ 90 ಬರುತ್ತೆ. ಸೊ ಇವುಗಳಲ್ಲಿ ಮಿನಿಮಮ್ ಯಾವುದು 60. ಓಕೆ, ಸೊ ಮಿನಿಮಮ್ ಆಫ್ z is 60 and which is at the point 5,5. ಈ ಪಾಯಿಂಟ್ ಅಲ್ಲಿ z ವ್ಯಾಲ್ಯೂ ಮಿನಿಮಮ್ ಆಗ್ತಾ ಇರೋದ್ರಿಂದ ಆಪ್ಷನ್ ದಿಸ್ ಎ ಇಸ್ ದಿ ಕರೆಕ್ಟ್ ಒನ್. ಓಕೆ, ಸೊ ಇದು ಈಸಿಯಾಗಿ ಕೇಳಿದ್ದಾರೆ, ಇಲ್ಲಿ ನೀವು ಯಾವುದೇ ಈಕ್ವೇಶನ್ ಬರೆಯುವ ಅವಶ್ಯಕತೆ ಇಲ್ಲ. ಎಸ್, 2018 ಅಲ್ಲಿ ಇನ್ನೊಂದು ಕ್ವಶನ್ ಕೇಳಿದ್ದಾರೆ. ಫಾರ್ ದ LPP ಮ್ಯಾಕ್ಸಿಮೈಸ್ z equals to x plus 4y subject to the constraints x plus 2y less than or equals to 2, x plus 2y greater than or equals to 8, x and y are greater than or equals to 0. Okay, so ಈ constraints ಗೆ z maximum ಫೈಂಡ್ ಔಟ್ ಮಾಡ ಅಂತ ಹೇಳಿದ್ರೆ ನೋಡೋಣ ಎಕ್ಸಿಸ್ಟ್ ಆಗುತ್ತೋ ಅಥವಾ ಇಲ್ಲ ಅಂತ. ಆಪ್ಷನ್ಸ್ ನೋಡೋದಾದ್ರೆ maximum of z is 4, maximum of z is 8, maximum of z is 16 and maximum of z has no feasible solution ಅಂತ ಹೇಳಿದ್ದಾರೆ. ಓಕೆ, ಫಸ್ಟ್ ಲೆಟ್ ಅಸ್ ಡ್ರಾ ಆರ್ ಗ್ರಾಫಿಕಲಿ ಅಂಡರ್ಸ್ಟ್ಯಾಂಡ್ ದಿಸ್. ಗಮನಿಸಿ, ಇಲ್ಲಿ ಈ ಕನ್ಸ್ಟೆಂಟ್ಸ್ ಅನ್ನ ಗಮನಿಸಿ. x plus 2y less than or equals to 2, x plus 2y greater than or equals to 8 and xy greater than or equals to 0. ಸೊ ಈ ಅಷ್ಟು ಕನ್ಸ್ಟೆಂಟ್ಸ್ ಅನ್ನ ಸ್ಯಾಟಿಸ್ಫೈ ಮಾಡತಕ್ಕಂತ ಯಾವ ಪಾಯಿಂಟ್ಸ್ ಎಕ್ಸಿಸ್ಟ್ ಆಗಿದೆ ಅನ್ನೋದನ್ನ ನೀವು ಫೈಂಡ್ ಔಟ್ ಮಾಡ್ಬೇಕೀಗ. ಸೊ ಈ x plus 2y ಗೆ ಒಂದು ಲೈನ್ ಅನ್ನು ಡ್ರಾ ಮಾಡಿ, x plus 2y equals to 2 ಗೆ. ಸೊ ಇದನ್ನ ಇಂಟರ್ಸೆಪ್ಟ್ ಫಾರ್ಮಲ್ಲಿ ಬರೆದ್ರೆ ಇದು ಹೀಗಾಗುತ್ತೆ, ಅಥವಾ ನೀವು ನೇರವಾಗಿ ಬರೀಬಹುದು. ಸೊ ಇಟ್ ಇಸ್ ಅ ಲೈನ್ ಪಾಸಿಂಗ್ ಥ್ರೂ 2 0 0 1, ಇದರಿಂದ ಗೊತ್ತಾಗುತ್ತೆ ನಿಮಗೆ. ಅದೇ ರೀತಿ ಈ ಲೈನ್ ಅನ್ನ ಡ್ರಾ ಮಾಡೋಣ, x plus 2y equals to 8 ಅನ್ನ. ಸೊ ಏನಾಗುತ್ತೆ ನೋಡಿ, ಇದನ್ನ ಇಂಟರ್ಸೆಪ್ಟ್ ಫಾರ್ಮಲ್ಲಿ ಬರೆದ್ರೆ x by 8 y by 2 equals to 1 ಬರುತ್ತೆ. ಸೊ ನಿಮಗೆ ಇದು ಲೈನ್ ಹೇಗೆ ಬರುತ್ತೆ ಅಂದ್ರೆ ಇಟ್ ಇಸ್ ಅ ಲೈನ್ ಪಾಸಿಂಗ್ ಥ್ರೂ 8 0 0 2 ಅಂತ ಈ ಲೈನ್ ಬರುತ್ತೆ. ಓಕೆ, ಸೊ ಇವಾಗ ಕನ್ಸ್ಟ್ರೆಂಟ್ಸ್ ಇದೇನು ಹೇಳುತ್ತೆ ನೋಡಿ, ಅಥವಾ ಇದೇನು ಹೇಳುತ್ತೆ, x plus 2y greater than or equals to 8 ಅಂತಂದ್ರೆ ಈ ಲೈನಿನ ಮೇಲ್ಗಡೆ ಸೆಟ್ ಆಫ್ ಪಾಯಿಂಟ್ಸ್ ಇರುತ್ತೆ. ಓಕೆ, ಸೊ x plus 2y greater than or equals to 8 ಅಂತಂದ್ರೆ ಈ ಲೈನಿನ ಮೇಲ್ಭಾಗದಲ್ಲಿರುವ ಎಲ್ಲ ಪಾಯಿಂಟ್ಸು ದ ಟೋಟಲ್ ಗಿವ್ಸ್ ಯು ಮೋರ್ ದನ್ 8. ಅದೇ ತರ x plus 2y ಲೆಸ್ ದನ್ or equals to 2 ಅಂತಂದ್ರೆ ಈ ಲೈನಿನ ಕೆಳಗಡೆ ನೋಡಿದ್ರೆ ಎಲ್ಲ ಪಾಯಿಂಟ್ಸು ಏನಿದೆ ಬಿಲೋ ದಿಸ್ ಲೈನ್ ವಿಲ್ ಬಿ ಲೆಸ್ ದನ್ or equals to 2. ಈಗ ನಾನು xy ಅನ್ನೋದು ಫಸ್ಟ್ ಕ್ವಾಡ್ರಂಟ್, xy ಗ್ರೇಟರ್ ದನ್ or equals to 0 ಅಂದ್ರೆ ಫಸ್ಟ್ ಕ್ವಾಡ್ರಂಟ್, ಅದಕ್ಕೆ ನಾನು ಇಷ್ಟೇ ತಗೊಂಡಿರೋದು. ನೋಡಿ, ಈ ರೀಜನ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಯಾವುದೇ ಪಾಯಿಂಟ್ಸ್ ಕಾಮನ್ ಇಲ್ಲ ಅಂದ್ರೆ ಇದರ ಅರ್ಥ there does not exist points which can satisfy both the constraints. So ಹೀಗಾಗಿರೋದ್ರಿಂದ the given problem will have no feasible region. ಅದಕ್ಕೆ so option D is the correct one, has no feasible solution. So ಈ ತರ conceptually ನೀವು ತಿಳ್ಕೊಳ್ಬೇಕು. So let's move on to next question. The shaded region in the figure is the solution set of the inequalities. ಇಲ್ಲಿ ಒಂದು shaded region ಕೊಟ್ಟಿದ್ದಾರೆ, ಇದರ ಇನ್ಇಕ್ವಾಲಿಟೀಸ್ ಅನ್ನ ನೀವು ಬರಿಬೇಕಾಗುತ್ತೆ. ಓಕೆ, ಸೊ ವಿಡಿಯೋನ ಪಾಸ್ ಮಾಡಿ ಬೇಕಂದ್ರೆ ನೀವು ಟ್ರೈ ಮಾಡಬಹುದು. ಎಸ್, ಸೊ ಆಪ್ಷನ್ಸ್ ಅನ್ನ ಪ್ರೊವೈಡ್ ಮಾಡಿದ್ದಾರೆ, ಆಪ್ಷನ್ಸ್ ಅನ್ನ ಆಮೇಲೆ ಬೇಕಂದ್ರೆ ನೋಡಿ ಅಂತೆ. ಫಸ್ಟ್ ಅಪ್ರೋಚ್ ದ ಪ್ರಾಬ್ಲಮ್. ಇದು ಶೇಡೆಡ್ ರೀಜನ್ ಇದೆ, ಈ ಲೈನ್ಗೆ ಇಕ್ವೇಶನ್ಸ್ ಅನ್ನ ಬರೀರ್ ನಾ ಹೇಳಿದಾಗೆ ನೋಡಿ. ಇದ್ರದ್ದು ಏನಾಗುತ್ತೆ, 5x plus 4y equals to 20 ಅಂತ ಆಗುತ್ತೆ. ಆಮೇಲೆ ಇದ್ರದ್ದು ನೋಡಿ, ಇದು ಪ್ಯಾರಲಲ್ ಟು y ಆಕ್ಸಿಸ್ ಇರೋದ್ರಿಂದ ಇದರ ಇಕ್ವೇಶನ್ x equal to 6 ಆಗುತ್ತೆ. ಇದು ಪ್ಯಾರಲಲ್ ಟು x ಆಕ್ಸಿಸ್ ಇರೋದ್ರಿಂದ ಇದರ ಇಕ್ವೇಶನ್ y equal to 3 ಆಗುತ್ತೆ.
ಇದರದು 5x plus 4y = 20 ಆಗುತ್ತೆ. ಸೊ ಇವಾಗ ನೋಡಿ, ಈ ರೀಜನ್ಗೆ ಇನ್ಇಕ್ವಾಲಿಟೀಸ್ ಬರಿಬೇಕು. ಇದು ಫಸ್ಟ್ ಕ್ವಾಡ್ರಂಟ್ ಅಲ್ಲಿ ಇರೋದ್ರಿಂದ x and y are greater than or equal to 0. ಆಮೇಲೆ ಇದು ಲೆಫ್ಟ್ ಆಫ್ x = 6 ಇರೋದ್ರಿಂದ x must be less than or equal to 6 ಪಾಯಿಂಟ್ಸ್ ಆನ್ ದ ಲೈನ್ ಅನ್ನ ಕನ್ಸಿಡರ್ ಮಾಡಿದೆ. ಈ ಲೈನ್ ಕೆಳಗಡೆ ಇರೋದು, ಈ y = 3 ಲೈನ್ ಕೆಳಗಡೆ ಇರೋದ್ರಿಂದ y must be less than or equal to 3. ಆಮೇಲೆ ಈ ಲೈನ್ ನ ಮೇಲ್ಭಾಗದಲ್ಲಿ ಇರೋದ್ರಿಂದ 5x plus 4y greater than or equal to 20 ಅಂತ. So these are the inequalities for this shaded region. So very easily gettable. Okay. So let's move on to next. And option, if you look at this, option C is the correct one. Yes. 2015. The shaded region in the figure is the solution set of the inequalities. ಇಲ್ಲೊಂದು shaded region ಕೊಟ್ಟಿದ್ದಾರೆ, ಇದಕ್ಕೆ ಸೊಲ್ಯೂಷನ್ ಸೆಟ್ ಅನ್ನ ಬರಿಬೇಕಾಗಿದೆ. ಓಕೆ, ಈಗ ನೋಡಿ, ನೀವು ಇಲ್ಲಿ ಗಮನಿಸಿದ್ರೆ ಇದರ ಇಕ್ವೇಶನ್ ನಾನು ಹಿಂದೆ ಹೇಳಿದಂಗೆ ಬರಿಬಹುದು. ನೀವು ಹೇಗೆ 14x plus 5y = 14 5 70 ಅಂತ. ಇವಾಗ ಇದಕ್ಕೂ ಬರಿಬಹುದು ನೀವು. ಈ ಲೈನ್ ಪ್ಯಾರಲಲ್ ಟು x ಆಕ್ಸಿಸ್ ಇರೋದ್ರಿಂದ at 0,14 ಇರೋದ್ರಿಂದ ಇದರ ಲೈನ್ ಎಷ್ಟಾಗುತ್ತೆ, y = 14. ಈಗ ಪ್ರಶ್ನೆ ಇರೋದು ಇದು ಯಾವುದು, 5,0 19,14. ಅವರೇ ನೀವು ಆಪ್ಷನ್ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಅದು ಏನಿದೆ ಅಂತಂದ್ರೆ x minus y greater than or equal to 5 less than or equal to 5 ಅಂತ ಆಪ್ಷನ್ ಅಲ್ಲಿ ಕೊಟ್ಟಿರ್ತಾರೆ, ಅದನ್ನ ನೋಡ್ಕೊಂಡು ಬರಿಬಹುದು. ಇಲ್ಲ ಅಂತಂದ್ರೆ ನೀವು 2 ಪಾಯಿಂಟ್ ಫಾರ್ಮುಲಾ y minus y1 by y2 minus y1 equal to x minus x1 by x2 minus x1 ಇದು ಹಾಕಿದ್ರೆ ಇದಕ್ಕೂ ನಿಮ್ಗೆ ಇಕ್ವೇಶನ್ ಸಿಗುತ್ತೆ. ಬಟ್ ಕನ್ಸ್ಟೆಂಟ್ಸ್ ಅಲ್ಲಿ ನೀವು ನೋಡಿದಾಗ ಗೊತ್ತಾಗುತ್ತೆ, ಅಲ್ಲೇ ಕೊಟ್ಟಿರ್ತಾರೆ. ಓಕೆ, ಸೊ ದಿಸ್ ಇಸ್ ದ ಇಕ್ವೇಶನ್ ಆಫ್ ದಿಸ್ ಲೈನ್. ಇವಾಗ ಇದಕ್ಕೆ ನೀವು ಕನ್ಸ್ಟೆಂಟ್ಸ್ ಬರಿಬೇಕು. ಆಸ್ ಯೂಶುವಲ್ ಇದು ಫಸ್ಟ್ ಕ್ವಾಡ್ರಂಟ್ ಅಲ್ಲಿ ಇರೋದ್ರಿಂದ x and y are greater than or equal to 0. ಆಮೇಲೆ ಈ y = 14 ಕೆಳಗಡೆ ಇರೋದ್ರಿಂದ y is less than or equal to 14 ಲೈನ್ ಅಲ್ಲಿ ಪಾಯಿಂಟ್ ಅನ್ನು ಸೇರಿಸಿಕೊಂಡಿದೆ. ಆಮೇಲೆ ಈ ಲೈನ್ ನ ಮೇಲ್ಭಾಗದಲ್ಲಿ ಇರೋದ್ರಿಂದ 14x plus 5y greater than or equal to 70. ಈಗ ಪ್ರಶ್ನೆ ಇರೋದು ಇದು ಇನ್ಇಕ್ವಾಲಿಟಿ x minus y = 5. ಓಕೆ, ಸೊ ನಾನಿಲ್ಲಿ ಮೈನಸ್ ಬಂದಾಗ ತುಂಬಾ ಕೇರ್ಫುಲ್ ಆಗಿರ್ಬೇಕಾಗುತ್ತೆ. ನೀವು ಮಧ್ಯೆ ಇಲ್ಲಿ ಪ್ಲಸ್ ಇದ್ರೆ ಲೈನ್ ಮೇಲೆ ಮತ್ತು ಕೆಳಗೆ ನೋಡಿ ನಾವು ಹೇಳ್ಬೋದು, ಕಂಡೀಷನ್ ಹಾಕ್ಬೋದು. ಸೊ ಇವಾಗ ಈ ಲೈನ್ ನ ಮೇಲ್ಭಾಗದಲ್ಲಿ ಈ ರೀಜನ್ ಇದೆ. ಓಕೆ, ಈ ಕಡೆ ಅದಕ್ಕೆ ಏನ್ ಕಂಡೀಷನ್ ಆಗುತ್ತೆ, ವೆದರ್ ಇಟ್ ಇಸ್ ಗ್ರೇಟರ್ ದಾನ್ or equal to 5 or less than or equal to 5 ಅಂತ ನೀವು ಚೆಕ್ ಮಾಡಬೇಕು. ಅದಕ್ಕೆ ಏನ್ ಮಾಡಿ, ಈ ಲೈನ್ ನ ಮೇಲ್ಭಾಗದಲ್ಲಿ ಇರತಕ್ಕಂತ ಯಾವುದೋ ಒಂದು ಪಾಯಿಂಟ್ ಅನ್ನು ತಗೊಳ್ಳಿ. ಓಕೆ, ಸೊ ಈ ಲೈನ್ ನ ಮೇಲ್ಭಾಗದಲ್ಲಿನೇ ಒಂದು ಪಾಯಿಂಟ್ ಅನ್ನು ತಗೊಳ್ಳಿ. ನಾನು ಫಾರ್ ಎಕ್ಸಾಂಪಲ್ ಈ 0,14 ಅಂತ ತಗೊಳ್ತೀನಿ. ಓಕೆ, ಈ ಲೈನ್ ಮೇಲ್ಭಾಗದಲ್ಲಿ ಇಲ್ಲೊಂದು ಪಾಯಿಂಟ್ ಇದೆ. ಈ 0,14 ಅನ್ನ ಇದರಲ್ಲಿ ಹಾಕಿ, 0 ಇದು -14 ಆಗುತ್ತೆ. ಸೊ -14 ಅನ್ನೋದು 5 ಗಿಂತ ಲೆಸ್ ಆಯ್ತು. ಓಕೆ, ಸೊ ಈ ಪಾಯಿಂಟ್ ಅನ್ನೋದು ಈ ಲೈನ್ ಮೇಲ್ಭಾಗದಲ್ಲಿ ಇರೋದ್ರಿಂದ ಏನಾಗುತ್ತೆ, ಯಾವುದೇ ಪಾಯಿಂಟ್ ತಗೊಂಡ್ರು ಈ ಟೋಟಲ್ ಅನ್ನೋದು 5 ಗಿಂತ ಕಡಿಮೆ ಬರುತ್ತೆ. ಯಾವಾಗಲೂ ಅದು ಟ್ರೂ ಇಫ್ ಇಟ್ ಇಸ್ ಟ್ರೂ ಫಾರ್ 1 ಪಾಯಿಂಟ್. ಅದಕ್ಕೆ ಇಲ್ಲಿ ಏನ್ ಬರೀತೀನಿ ಅಂದ್ರೆ x minus y must be less than or equal to 5. ನೀವು ಯಾವುದೇ ಪಾಯಿಂಟ್ ತಗೊಳ್ಳಿ ಈ ಲೈನ್ ಮೇಲ್ಗಡೆ, ಅದನ್ನ x ಮತ್ತು y ಇದರಲ್ಲಿ ಹಾಕಿದ್ರೆ ದಟ್ ಟೋಟಲ್ ವಿಲ್ ಬಿ ಲೆಸ್ ದನ್ or equal to 5. ಆನ್ ದ ಲೈನ್ ತಗೊಂಡ್ರೆ 5 ಆಗುತ್ತೆ, ಈ ಕಡೆ ಯಾವ್ದಾರ ಪಾಯಿಂಟ್ ತಗೊಂಡ್ರೆ ಆಲ್ವೇಸ್ ಇಟ್ ಇಸ್ ಲೆಸ್ ದನ್ 5. ಸೊ ದಿಸ್ ಇಸ್ ದಿ ಸೊಲ್ಯೂಷನ್ inequalities for this shaded region. Yes, let's move on to another last question of this session, that is KCET 2017. If an LPP admits optimal solution at two consecutive vertices of feasible region, then the required optimal solution is at the midpoint of the line joining 2 points. The optimal solution occurs at every point on the line joining these 2 points. The LPP under consideration is not solvable and the LPP under consideration must be reconstructed ಅಂತ. ನೋಡಿ, ನಾನು ಹಿಂದೆ ಹೇಳಿದೆ, ಯಾವುದೇ ಒಂದು ಆಬ್ಜೆಕ್ಟಿವ್ ಫಂಕ್ಷನ್ಗೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಟ್ 2 ಪಾಯಿಂಟ್ಸ್ ಇದ್ರೆ ದೆನ್
ಎವ್ರಿ ಪಾಯಿಂಟ್ ಆನ್ ದ ಲೈನ್ ಸೆಗ್ಮೆಂಟ್ ಜಾಯಿನಿಂಗ್ 2 ಪಾಯಿಂಟ್ಸ್ ವಿಲ್ ಆಲ್ಸೋ ಗಿವ್ ಸೇಮ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಂತ ಹೇಳಿದೆ ನಾನು. ಓಕೆ, ಸೊ ಅದಕ್ಕೆ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್. ಇದರ ಬಗ್ಗೆ ಇನ್ನೂ ಕುತೂಹಲ ಇದ್ರೆ ಇದನ್ನ ಎಕ್ಸ್ಪ್ಲನೇಷನ್ ನೋಡಿ ಇಲ್ಲಿ. ಕನ್ಸಿಡರ್ ದಿಸ್, ಒಂದು LPP ಪ್ರಾಬ್ಲಮ್ ಇದೆ, ಸೇಡೆಡ್ ಪೋರ್ಷನ್ ಇದೆ, ರೀಜನ್, ಅದರ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅನ್ನು ಸಹಿತ ಫೈಂಡ್ ಔಟ್ ಮಾಡಿದ್ದಾಗಿದೆ. ಇಲ್ಲಿ ಗಮನಿಸಿ 180 180 ಎರಡು ಪಾಯಿಂಟ್ ಅಲ್ಲಿ ಇದೆ, 15 15 0 20. ಓಕೆ, ಸೊ ಅಟ್ ದೀಸ್ 2 ಪಾಯಿಂಟ್ಸ್ Z has maximum value. ಸೊ ಹೀಗಿದ್ದಾಗ ಏನಾಗುತ್ತೆ ಅಂತಂದ್ರೆ ಎವ್ರಿ ಪಾಯಿಂಟ್ ಆನ್ ದಿಸ್ ಲೈನ್ ಸೆಗ್ಮೆಂಟ್ ಜಾಯಿನಿಂಗ್ ದೀಸ್ 2 ಪಾಯಿಂಟ್ಸ್ ವಿಲ್ ಆಲ್ಸೋ ಗಿವ್ ಸೇಮ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅನ್ನೋದೇ ಅದರ ಒಂದು ತತ್ವ. ಓಕೆ, ಸೊ ಒಂದು ಪ್ರಾಪರ್ಟಿ ನಾನು ಹೇಳಿದ್ದೀನಿ, ಅದಕ್ಕೆ ಇಲ್ಲಿ ಕೇಳಿರೋದು ಅದೇ. ಈಗ ಒಂದು LPP 2 ಪಾಯಿಂಟ್ ಅಲ್ಲಿ ಮ್ಯಾಕ್ಸಿಮಮ್ ಅನ್ನು ಅಡ್ಮಿಟ್ ಮಾಡ್ತಾ ಇದ್ರೆ ದೆನ್ ಆಪ್ಷನ್ಸ್ ಆರ್ ಗಿವನ್. ಸೊ ದ ಸೆಕೆಂಡ್ ಆಪ್ಷನ್ ಈಸ್ ಕರೆಕ್ಟ್ ಒನ್. ಫಾರ್ ಎಕ್ಸಾಂಪಲ್ ನೋಡಿ, ನಾನು ಈಗ 5ಗೆ ಕರೆಸ್ಪಾಂಡಿಂಗ್ ಟು 5, ಇಫ್ ಯು ಫೈಂಡ್ ಕರೆಸ್ಪಾಂಡಿಂಗ್ y, ಸೊ ಏನ್ ಬರುತ್ತೆ ಅಂದ್ರೆ ಇಫ್ x plus 3y equal to 60 and if I put x equal to 5 here, ಓಕೆ, ಸೊ ಏನಾಗುತ್ತೆ ಅಂದ್ರೆ y equal to ಎಷ್ಟು ಬರುತ್ತೆ ಅಂದ್ರೆ 55/3 ಬರುತ್ತೆ. ಇದನ್ನು ಸಾಲ್ವ್ ಮಾಡಿದ್ರೆ ನೀವು. ಸೊ ಹಾಗಂದ್ರೆ ಈ ಪಾಯಿಂಟ್ಸ್ ನ ಕೋಆರ್ಡಿನೇಟ್ಸ್ ಎಷ್ಟಾಯ್ತು? 5 55/3. ಇದನ್ನ ನೀವು ಇಲ್ಲಿ ಹಾಕಿದ್ರೆ ಅದು ಸಹಿತ 180 ನ ಕೊಡುತ್ತೆ. ನೋಡಿ ಇಲ್ಲಿ ಹಾಕಿದೆ ನೋಡಿ, x ಅಂದ್ರೆ 5, y ಅಂದ್ರೆ 55/3, ಸಿಂಪ್ಲಿಫೈ ಮಾಡಿದ್ರೆ 180 ನ ಬರುತ್ತೆ. ನಿಮ್ಗೆ ಯಾವುದೇ ಪಾಯಿಂಟ್ ತಗೊಂಡ್ರು ದಟ್ ಗಿವ್ಸ್ ದಿ ಸೇಮ್ ಮ್ಯಾಕ್ಸಿಮಮ್ ವ್ಯಾಲ್ಯೂ. ಸೊ ಈ ಸೆಷನ್ ನಿಮಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಸೊ ಇಷ್ಟ ಆಗಿದ್ರೆ ದಯಮಾಡಿ ಲೈಕ್ ಮಾಡೋದನ್ನ ಮರಿಬೇಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಚಾನಲ್ಗೆ ಹೊಸಬರಾಗಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ. ಮುಂದಿನ ಸೆಷನ್ ಅಲ್ಲಿ ಇನ್ನಷ್ಟು ಹೊಸ ಹೊಸ ವಿಷಯಗಳನ್ನ ತರುವ ಪ್ರಯತ್ನವನ್ನ ನಾನು ಮಾಡ್ತೇನೆ. ಸೊ ಅಲ್ಲಿವರೆಗೆ ಟೇಕ್ ಕೇರ್ ಅಂಡ್ ಬಾಯ್.